ಹಾಗೆ ಸರ್, ತಮಿಳುನಾಡು ಸರ್ಕಾರ ಏನು ಕಾವೇರಿ ವಿಚಾರ ಮೇಕೆದಾಟು ವಿಚಾರದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದೆ. ನೋಡಿ, ಅವ್ರ ಹಿತಾಸಕ್ತಿನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಇದು ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಮಾಡ್ಲಿ, ವಾಟ್ ಎವರ್ ಇಟ್ ಈಸ್. ನೋಡಿ, ನನ್ನ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ. ಇವ್ರು ಇನ್ನ ಏನ್ ಮುಂದೆ ಮಾಡ್ತಾರೆ, ವಿ ಆರ್ ಆಲ್ಸೋ ರೆಡಿ ಫಾರ್ ಇಟ್. ಧ್ವನಿ ಎತ್ತಬೇಕಲ್ಲ ಸರ್ ದೆಹಲಿಯಲ್ಲಿ. ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿಜೆಪಿ ಅವ್ರ ಕಡೆಯಿಂದ. 12 ವರ್ಷ ಆಯ್ತು ಸ್ವಾಮಿ, ಒಂದ್ಸರಿಯಾನ ಯಾವ್ದಾದ್ರು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವ್ ಯಾಕೆ ಇನ್ನ ಇಟ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ ಬಿಜೆಪಿ ಎಂಪಿಗಳು ಏನ್ ಮಾಡ್ತಾರೆ ಈಗ, ನಿಮ್ಮ BMRC ಅಲ್ದು ದರ ಏರಿಕೆ ಆದಾಗ ಯಾವ ರೀತಿ ಬಂದು ಪ್ರತಿಭಟನೆ ಮಾಡ್ತಾರೆ, ಬಾಲೇಶ ತರ ಹೇಳಿಕೆ ಕೊಡ್ತಾರೆ. ಏನ್ ಬರೇ ನಮ್ದು ಒಂದೇ ಜವಾಬ್ದಾರಿನಾ? ಸೊ ಇವೆಲ್ಲಾನು ಐ ಹ್ಯಾವ್ ನೋ ಹೋಪ್ಸ್ ಅಂಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಬಿಜೆಪಿ. ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಇನ್ನ ಯಾಕಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸರ್, ಕಲಬುರಗಿಲಿ ಕಾನ್ಸ್ಟೇಬಲ್ ಮತ್ತೆ PSI ಅಕ್ಕಿ ವಿಚಾರದಲ್ಲಿ ಲಂಚ ತಗೊಳ್ಬೇಕಾದ್ರೆ ಲೋಕಾಯುಕ್ತಕ್ಕೆ ಈಗ ನೋಡಿ, ಇವರೇ ಎಲ್ಲಾ ಇಲಾಖೆನಲ್ಲಿ ಹಲವಾರು ವ್ಯವಸ್ಥೆಗಳಲ್ಲಿ ಇಂಥವು ಇದ್ದೇ ಇರ್ತಾರೆ ಒಂದೆರಡು. ಈಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ವಿ ವಿಲ್ ಟೇಕ್ ಆಕ್ಷನ್. ಇಂಥವರೆಲ್ಲ ರೆಕಮೆಂಡೇಶನ್ ಯಾರು ಮಾಡೋದು? ನಮ್ಮ MLAಗಳೇ ಮಾಡಿರ್ತಾರೆ, ನಾವೇ ಕಳಿಸಿರ್ತೀವಿ. ಏನು ನಮ್ಮ ಕಡೆ ಆಗಿರುವಂಥ ಲೋಪಗಳನ್ನು ನಾವು ತಿದ್ಕೋಬೇಕಾಗ್ತದೆ. ನಾವೇನು ನಮ್ದು ನಿರೀಕ್ಷೆ ಏನಿರ್ತದೆ, ನಾವು ಒಬ್ರು ಯಾರಿಗೋ ಅಲ್ಲಿ ಹಾಕಿದ್ರೆ ನಮ್ಮ ಜಿಲ್ಲೆಗಳಿಗೆ, ನಮ್ಮ ತಾಲೂಕಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ ಅಂತ. ಈಗ ಯಾರ್ಯಾರ ಗುಣ ಹೆಂಗಿರುತ್ತೆ ಅಂತ ಹೆಂಗ್ ಗೊತ್ತಾಗ್ತದೆ ನಮಗೆ? ಇಂಥ ಪ್ರಕರಣ ಬಂದಾಗೆ ಗೊತ್ತಾಗ್ತದೆ. ಬಟ್ ವಿ ವಿಲ್ ಡೀಲ್ ವಿತ್ ಇಟ್ ವೆರಿ ಸ್ಟ್ರಿಕ್ಟ್ಲಿ. ಕೆಪಿಸಿಸಿ ಅಧ್ಯಕ್ಷರು ಮತ್ತು CM DK ಶಿವಕುಮಾರ್ ಅವರಿಗೆ ಮೊದಲ ಪ್ರಯತ್ನದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನೆಕ್ಸ್ಟ್ ಇಸ್ GBA ಎಲೆಕ್ಷನ್ ಸರ್. GBA ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ ಅಂಡ್ 2029 and 28 ಸ್ಟೇಟ್ ಎಲೆಕ್ಷನ್, 29 ಲೋಕಸಭಾ ಎಲೆಕ್ಷನ್ ಎಲ್ಲಾನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಕರ್ನಾಟಕದಲ್ಲಿ, ದೇಶದಲ್ಲೂ ಕೂಡ ನಾವೇ ಬರ್ತೀವಿ. ಸರ್, ಇವತ್ತು ಗ್ಯಾರಂಟಿ ಪರಿಶೀಲನಾ ಸಭೆ ಇದೆ, ಏನಾದರೂ ರೂಪುರೇಷೆ ಕೊಡ್ತಾರಾ ಸರ್? ಇಲ್ಲ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅನರ್ಹರು ಯಾರಿದ್ದಾರೆ ಅವರಿಗೆ ಹೋಗಬಾರ್ದು. ಸಾಕಷ್ಟು ಲೋಪಗಳಿದೆ, ಅದನ್ನ ತಾಂತ್ರಿಕವಾಗಿ ಹೇಗೆ ನಿವಾರಣೆ ಮಾಡಬಹುದು ಅಂತ. ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ರೇವಣ್ಣ ಅವರಿರ್ಬೋದು, ಉಪಾಧ್ಯಕ್ಷರಾದ ನಮ್ಮ ದಿನೇಶ್ ಗುಳಿಗೌಡ ಅವರಿರ್ಬೋದು, ಕೆಲವು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಈಗ ನೀವೇ ಹೇಳಿ, ಸರ್ಕಾರದ ಬೊಕ್ಕಸೆಗೆ ಏನು ನಷ್ಟ ಆಗ್ತಾ ಇದೆ ಅದು ತಡೆಯೋದು ನಮ್ಮ ಆದ್ಯ ಕರ್ತವ್ಯ ಅಲ್ಲ. ಈಗ ಯಾರಿಗೆ ಸಿಗ್ತಾ ಇಲ್ಲ ಅವರಿಗೆ ಕೊಡಿಸ್ಬೇಕು, ಯಾರು ಅನರ್ಹರಿಗೆ ಅವ್ರಿಗೆ ತೆಗಿಬೇಕು. ಈ ಮೃತಪಟ್ಟವರಿಗೂ ಹೋಗ್ತಾ ಇದೆ. ಈಗ ನಾವು ಮೆಕ್ಯಾನಿಸಮ್ನ ಇವಾಲ್ವ್ ಮಾಡಬೇಕಲ್ಲ ತಾಂತ್ರಿಕವಾಗಿ. 2 ತಿಂಗಳಿಗೋ 3 ತಿಂಗಳಿಗೋ ನಾವು ಅಲ್ಲಿ PDO ಮುಖಾಂತರ, ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅಥವಾ ತಹಸೀಲ್ದಾರ್ ಮುಖಾಂತರ ಇಷ್ಟು ಜನ ತೀರೋಗಿದ್ದಾರೆ, ಇವರ ಆದರೂ ಕೂಡ ಇವ್ರ ಬ್ಯಾಂಕ್ ಅಕೌಂಟಿಗೆ ಜಮೆ ಆಗ್ತಾ ಇದೆ ಅಂತ ನಾವು ಒಂದು ಮೆಕ್ಯಾನಿಸಮ್ ಡೆವಲಪ್ ಮಾಡಬೇಕಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೆ ಇನ್ನ ಹೆಚ್ಚು ರೀತಿಯಿಂದ ಹೇಗೆ ನಾವು ನಮ್ಮ ಸರ್ಕಾರದ ಏನು ಸಿಟಿಸನ್ ಸರ್ವಿಸಸ್ ಡೆಲಿವರಿ ಸಿಸ್ಟಮ್ ಇದೆ ಅದನ್ನ ಚುರುಕುಗೊಳಿಸಬೇಕು ಅಂತ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕರೆದಿದ್ದಾರೆ. ಈ ಗವರ್ನೆನ್ಸ್ಗೂ ಕರೆದಿದ್ದಾರೆ ಅದಕ್ಕೆ. ಸೊ ವಿ ವಿಲ್ ಇವಾಲ್ವ್ ಎ ಮೆಕ್ಯಾನಿಸಮ್ ಇನ್ ದ ನೆಕ್ಸ್ಟ್ 1 or 2 months.